ಓಕೆ ಫ್ರೆಂಡ್ಸ್, ಇವಾಗ ನಾನು ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಅಂದರೆ ಮಾಮೂಲಿ ವೀಡಿಯೋಸ್ ಆಗಿರುತ್ತಿದ್ದು ಏನಿಲ್ಲ, ಸ್ವಲ್ಪ ಹತ್ರ ಡ್ರೈ ಫ್ರೂಟ್ ಇಲ್ಲ, ಅದಕ್ಕೋಸ್ಕರ ನನಗೆ ಕಷ್ಟನೇ ಆಗುತ್ತೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡೋದಕ್ಕೆ, ವೀಡಿಯೋಗಾಗಲಿ ಮತ್ತು ವ್ಲಾಗ್ ಮಾಡೋದಕ್ಕೆ ಆಗಲಿ. ಇವಾಗೆಲ್ಲ ಪೂಜೆ ಎಲ್ಲ ಮುಗಿಸಿ ತೋರಿಸಿದ್ದೀನಲ್ವ. ಇವಾಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ ಫ್ರೆಂಡ್ಸ್, ನಾನು ಇವಾಗ ತುಂಬ ಜನ ಇದು ನನಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದಕ್ಕೋಸ್ಕರ ನಿಮ್ಮ ಜನ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಥರ ನೀವೂ ತಪ್ಪು ಮಾಡೋಕ್ಕೆ ಹೋಗಬೇಡಿ ಅಂತ ಅಂದ್ಬಿಟ್ಟು. ಮನೆಗೆಲ್ಲ ಸನ್ಯಾಸಿಗಳು ಬರ್ತಾರಲ್ವ, ನಾವು ಆ ಮಾಡ್ತಾರೋ ಈ ಮಾಡ್ತಾರೋ ಅಂತ ಹೇಳಿ. ಹಾಗೇ ನಾನಿರೋ ಪ್ಲೇಸಿಗೆ ಬಂದಿಲ್ಲ, ನಮ್ಮಮ್ಮ ಅವರಿಗೆ ಬಂದಿದ್ದಾರೆ. ಬಂದುಬಿಟ್ಟು ಅವರೆಲ್ಲ ಅಪ್ಪ ಎಲ್ಲ ಹೋಗ್ತಿದ್ರಂತೆ, ಜಮೀನ್ರ ಅಪ್ಪ ಹೊಲ್ದ ಹತ್ರ ಹೋಗ್ತಿದ್ರಂತೆ. ಹೊಲ್ದ ಹತ್ರ ಹೋಗಬೇಕಿದ್ರೆ ಇವ್ರು ಬಂದಿದ್ದಾರೆ. ಬಂದುಬಿಟ್ಟು ಮಾತಾಡಿಸ್ಬಿಟ್ಟು ಅಪ್ಪನ ವಾಪಸ್ ಕರ್ಕೊಬಂದಿದ್ದಾರೆ. ವಾಪಸ್ ಕರ್ಕೊಬಂದುಬಿಟ್ಟು ಅವ್ರು ಏನೇನೋ ಮಾತಾಡಿದ್ದಾರೆ. ಅಂದರೆ ನಮ್ಮ ಮನೆಯೊಳಗೆ ಏನಾಗಿತ್ತು ಅದ್ರ ಬಗ್ಗೆ ಏನೋ ಒಂದು ಟಾಪಿಕ್ ತಗೊಂಡು ಮಾತಾಡಿದ್ದಾರೆ. ಟಾಪಿಕ್ ತೊಗೊಂಡು ಮಾತಾಡಿದಾಗ ನಮ್ಮಮ್ಮ ತುಂಬ ಬೇಗ ಎಮೋಷನಲ್ ಆಗಿಬಿಡ್ತಾರೆ. ಅವರು ಎಲ್ಲ ಬಿಚ್ಚಿಬಿಟ್ಟಿದ್ದಾರೆ. ನಮ್ಮ ಮನೆ ಹಿಂಗಾಯಿತು, ಈ ಥರ ಆಯಿತು, ನಮ್ಮ ಪರಿಸ್ಥಿತಿ ಹಿಂಗೆ ಆಗ್ಬಿಟ್ಟೈತೆ ಸ್ವಾಮಿಗಳೇ ಅಂತ ಅಂದ್ಬಿಟ್ಟು ಅಮ್ಮ ಎಲ್ಲ ಫುಲ್ಲು ಡೀಟೇಲ್ಸ್ನ ಬಿಚ್ಚಿ ಹೇಳಿಬಿಟ್ಟಿದ್ದಾರೆ. ಏಕೆಂದರೆ ನಮ್ಮ ಸಮಸ್ಯೆಗಳು ಅವ್ರ ಹತ್ರ ಹೇಳ್ಕೊಂಡಾಗ ಅವ್ರಿಗೆ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಹೊರತು ಮೈನಸ್ ಪಾಯಿಂಟ್ ಅಂತೂ ಆಗೋದಿಲ್ಲ. ಆವಾಗ ಸರಿ ಅಂತ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ, ಸರಿ ಅಮ್ಮ ನನ್ನ ವಿಷಯದಲ್ಲೇ ಕೇಳಿದ ವಿಷಯನ ಹಿಂಗಾಯಿತು ಅನ್ನೋಗ್ಲದು ಹಿಂಗಾಯಿತು ಅಂತ ಅಮ್ಮ ಹೇಳಿದ್ದಾರೆ. ಆವಾಗ ಅವ್ರು ಏನಿಲ್ಲ ನಂಬರ್ ತೊಗೊಂಡಿದ್ದಾರೆ. ನಂಬರ್ ನಮ್ಮಮ್ಮ ಕೊಟ್ಟೇ ಬಿಟ್ಟಿದ್ದೆ. ಹಿಂಗೆ ನನ್ನ ಮಗಳಿಗೆ ಫೋನ್ ಮಾಡಿ ಅಂತ ನನಗೆ ಅವರು ಫೋನ್ ಮಾಡಿಬಿಟ್ಟು ಮಾಮೂಲಿ ಮಾತಾಡಿದ್ರು, ಹೇಗೆ ಏನು ಇತ್ತು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ನನ್ನ ಲೈಫಲ್ಲಿ ಏನಾಗಿತ್ತು ಅದ್ರ ತಕ್ಕಂಗೆ ಹೇಳಿದ್ರು ಅವರು. ಎಷ್ಟು ನಾವು ಹ್ಯಾಮರ್ ಬಿಡ್ತೀವಿ ಅಂದರೆ ಇದ್ದೇ ನಾನೇ ಉದಾಹರಣೆ ಅನ್ಕೋತೀನಿ. ನಮ್ಮ ಲೈಫಲ್ಲಿ ಸ್ವಲ್ಪ ಹಿಂದೆ ಏನಾಗಿರುತ್ತೆ ನೋಡಿ, ಅದೇ ಥರ ನನಗೆ ಅವರು ಫೋನ್ ಮಾಡಿಬಿಟ್ಟು ಹೇಳಿದ್ರು. ನಾನು ಬೈಕಲ್ಲಿ ಬಿದ್ದು ಎಷ್ಟೊಂದು 3-4 ಡೇಸ್ ಅಷ್ಟೇ ಏನೋ ಆಗಿತ್ತು ಅನ್ಕೋತೀನಿ. ಬೈಕಲ್ಲಿ ಬಿದ್ದಿದ್ದೀನಿ ನಾನು. ನನ್ನ ಕೈಲಿ ನಡೆಯೋಕ್ಕೆ ಶಕ್ತಿ ಇಲ್ಲ. ಅಂತರಲ್ಲೇ ಆ ಸ್ವಾಮಿಗಳು ಹೇಳ್ತಿದ್ದಾರೆ, ನಿಮ್ಮ ಅಮ್ಮನ ಮನೆಗೆ ಬನ್ನಿ, ನಾನು ಪೂಜೆ ಇರಬೇಕು, ನಾನು ಪೂಜೆ ಮಾಡಬೇಕು, ನಿನಗೆ ಕಂಟಕ ಇದೆ, ಹಾಗೆ ಹೀಗೆ ನೀವು ಪೂಜೆ ಮಾಡಿಸಿದ್ರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ದೇವ್ರ ಹೆಸರಲ್ಲಿ ಯಾಕೆ ಹಿಂಗೆ ಮೋಸ ಮಾಡ್ತಾರೆ ನಿಜವಾಗ್ಲೂ ಗೊತ್ತಿಲ್ಲ. ಅದಕ್ಕೆ ಹೇಳ್ತಿರೋದು, ನೀವು ನೆಂಬಿದ್ರೆ ದೇವ್ರನ್ನ ನೆಂಬಿ ಹೋಗಿ ದೇವ್ರ ಕೈ ಮುಗೀರಿ. ಅಲ್ಲೇ ನಿಮ್ಮ ಕಷ್ಟ ಗೊತ್ತು ಅಲ್ಲೇ ಪರಿಹರಿಸ್ಕೊ ಬಂದುಬಿಡಿ, ಏನು ಎತ್ತ ಅಂತ ಅಂದ್ಬಿಟ್ಟು. ಈ ಥರ ಎಲ್ಲ ಮನೆ ಮಗಳು ಬರೋ ಸ್ವಾಮಿಗಳ ದಯವಿಟ್ಟು ನೆಂಬೋದಕ್ಕೆ ಯಾರೂ ಹೋಗಬೇಡಿ, ದಯವಿಟ್ಟು ಹೇಳ್ತೀನಿ. ಅವರು ದೇವ್ರ ಹೆಸರಲ್ಲಿ ಅವ್ರು ದುಡ್ಡು ಮಾಡ್ಕೊತಾರೆ, ಅವ್ರು ತಗೊಂಡೋಗಿ ದೇವ್ರಿಗೆ ಏನೂ ಮಾಡಲ್ಲ. ಏಕೆ ಅಂತಂದರೆ ದೇವರು ಸಂಚಾರಿ ಆಗೋದ್ರಿಂದ ನಮ್ಮ ಕಷ್ಟ ಸುಖ ಎಲ್ಲ ನೋಡ್ತಿರ್ತಾರೆ, ಅವ್ರಿಗೂ ಎಲ್ಲ ಗೊತ್ತಿರುತ್ತೆ ನಾವೇನು ಕಷ್ಟದಲ್ಲಿದ್ದೀವಿ ಅಂತ ಅಂದ್ಬಿಟ್ಟು. ಇಂಥ ಜನಗಳು ಬಂದುಬಿಟ್ಟು ಮಾಡ್ತಾರೆ ಅಂತಂದರೆ, ನಾವೇನು ಹೇಳ್ಕೊತೀವಿ ನಮ್ಮ ಕಷ್ಟ ಸುಖನ ಅದನ್ನೇ ಪ್ಲಸ್ ಮಾಡ್ಕೊಬಿಟ್ಟು ನಾವು ನಿಮ್ಗೆ ಆ ಪೂಜೆ ಮಾಡಿಸ್ಬೇಕು, ಈ ಪೂಜೆ ಮಾಡಿಸ್ಬೇಕು ಅಂತ ಎಲ್ಲ ಹೇಳ್ತಾರೆ. ಇಂಥ ಜನಗಳನ್ನ ಬೆಂಗಳೂರು ಕಡೆ ಅಂತ ಮನೆ ಮಗಳಿಗೆ ಯಾರೂ ಸೇರಿಸಲ್ಲ. ನಮ್ಮಮ್ಮ ನನಗೆ ಅದು ನಂಗೆ ಗೊತ್ತಿಲ್ಲ ಯಾಕೆ ಸೇರಿಸ್ಕೊಂಡ್ರು ಅಂತ ಅಂದ್ಬಿಟ್ಟು, ಅವ್ರು ನಾವು ಏನು ಕರೆದ್ರು ಅಂತ ಅಂದ್ಬಿಟ್ಟು ಅವರು ನಾವು ಅಲ್ಲಿಯವರು ಇಲ್ಲಿಯವರು ನಮ್ಗೆ ಅಷ್ಟು ಮಹಾತ್ಮೆ ಇದು ಅಷ್ಟು ಮಹಾತ್ಮೆ ಇದೆ ಅಂತ ಹೇಳ್ತಾರೆ. ದೇವ್ರ ಹೆಸರು ಬರೀ ಕುತ್ಕೊಂಡು ಮೋಸನೆ ಮಾಡ್ತಾರಂಥದ್ದು ಒಳ್ಳೇದಂತ ನಿಜವಾಗ್ಲೂ ಮಾಡಲ್ಲ. ಈಗ ನನಗವರು ಆ ಥರ ಎಲ್ಲ ನಂಗೆ ಇದು ಮಾಡಿಸಿ 4-5 ತಿಂಗಳಾಗಿದೆ. ಬಟ್ ನಂಗೆ ಅದರಲ್ಲಿ ಏನೂ ಯೂಸ್ ಕಂಡಿಲ್ಲ ಅವ್ರು ಮಾಡಿರೋದು ಪೂಜೆಯಲ್ಲಿ. ಅದಕ್ಕೆ ನಾನು ಕೂಡ ಅಷ್ಟೇ, ನಾನು ದೇವ್ರು ನಂಬಬೇಕು ಹೊರತು ಅಂಥ ಜನಗಳನ್ನ ನಂಬಬಾರ್ದು. ನಮ್ಮ ಸರೌಂಡಿಂಗ್ ಸುತ್ತಮುತ್ತ ಇರ್ತಾರಲ್ಲ ಅಂಥರ ನಂಬಕ್ಕಂತೂ ಹೋಗಲೇಬಾರ್ದು. ನಿಜವಾಗ್ಲೂ ಫೇಕ್ ಅಂದರೆ ಫೇಕ್ ಇರ್ತದೆ. ಆವಾಗ ನಾನು ಬರೋಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ. ಕಾಲ್ ಮಾಡಿದಾಗ ಅವರು ಇಲ್ಲ ನೀನು ಬರಲೇಬೇಕು ಅಂತಂದರು. ಆವಾಗ ಸರಿ ಅಂತ ಅಂದ್ಬಿಟ್ಟು ನನ್ನ ಕೈಲಿ ನಡೆಯೋದಕ್ಕೂ ನನಗೊಂದು ಅಜ್ಜನಾಗಿ ಎತ್ತಿ ಮಡಗೋಕ್ಕಾಯ್ತಿರ್ಲಿಲ್ಲ. ಅಷ್ಟು ನನಗೆ ಅದು ಕಾಲು ಸ್ವಲ್ಪ ಇದು ಆಗಿಬಿಟ್ಟಿತ್ತು. ಅಂದರೆ ಫ್ರ್ಯಾಕ್ಚರ್ ಏನೂ ಆಗಿರಲಿಲ್ಲ, ಸ್ಕಿನ್ ಇದಾಗ್ಬಿಟ್ಟು ಅದು ಸ್ಕಿನ್ ಮತ್ತೆ ಬರ್ತಿತ್ತಲ್ವ, ಅದು ನೋವು ಆಗಿಬಿಟ್ಟಿತ್ತು. ಆಗ ಸರಿ ಅಂತ ಅಂದ್ಬಿಟ್ಟು ನನ್ನ ಅಕ್ಕನ ಮಗಳ ಕರೆಸ್ಕೊಂಡು ನಾನು ಕಷ್ಟಪಟ್ಟು ಹೇಗೋ ಹೋಗೋಕ್ಕಾಗಲ್ಲ ಅಂತಂದ್ರು ನಾನು ಕಷ್ಟಪಟ್ಟು ಊರಿಗೆ ಹೋದೆ. ಅದ್ರ ಮಾಡೇ ಬಂದುಬಿಟ್ಟು ಕುತ್ಕೊಬಿಟ್ಟೆ. ಇನ್ನೂ ಮಾಡಿದ್ರು ಪೂಜೆ ಅಂತೆ ಅದಂತೆ ಇದಂತೆ, ನೀನು ಹಿಂಗಾಗುತ್ತೆ ಹೋಗು, ನಿನ್ನ ಲೈಫಲ್ಲಿ ಚೆನ್ನಾಗ್ತೀಯ, ಹಂಗಾಗ್ತೀಯ ಹಿಂಗಾಗ್ತೀಯ ಅಂತೆಲ್ಲ ಕೊಂಗಿ ಬಿಟ್ಬಿಟ್ರು. ನಾನು ಅದನ್ನು ನಿಜ ಅಂದ್ಕೊಂಡೇ ಬಂದೆ ನಾನು. ಬಟ್ ನಾನು ಅದು ಯಾವ ದೇವ್ರ ಹೆಸ್ರು ಹೇಳಿದ್ರು ಅವರು, ನಾನು ಆ ದೇವ್ರ ನಂಬ್ತೀನಿ, ನಾನು ಆ ದೇವ್ರ ನಂಬಲ್ಲ ಅಂತೆಲ್ಲ. ಬಟ್ ಅದು ಯಾವ ವ್ಯಕ್ತಿ ನಂಗೆ ಹಿಂಗೆ ಅಂತ ಬಂದು ಹೇಳಿದ್ರು, ನಿಜ ನಾನು ಆ ವ್ಯಕ್ತಿ ನಾನು ಯಾವುದೇ ಕಾರಣಕ್ಕೂ ನಂಬಲ್ಲ. ಆ ಪೂಜೆ ಹೆಸ್ರಲ್ಲ ಮಾತ್ರ ಸುಮಾರು ಅಮೌಂಟ್ನ ತೆಗೆದುಬಿಟ್ರು ಅಂತಲೇ ಅಂತೀನಿ. ಬಟ್ ಅಮೌಂಟು ನಂಗೆ ತುಂಬ ಹೊಟ್ಟಿರ್ತು. ಕುತ್ಕೊಂಡು ಅದನ್ನು ತೊಗೊಂಡಾಗ ಅವ್ರಿಗೆ ಕೊಡೋ ಬದಲು ಅದು ತೊಗೊಂಡೋಗಿ ಒಂದು ದೇವಸ್ಥಾನಕ್ಕೆಲ್ಲ ಕೊಟ್ಟಿದ್ರೆ ಆ ದೇವಸ್ಥಾನ ಕುತ್ಕೊಂಡು ನಾನು ಖರ್ಚು ಮಾಡಿದ ಅಮೌಂಟ ಏನ್ಕೊಂಡು ಯೂಸ್ ಮಾಡ್ಕೊತಿದ್ರೇನೋ ಅನ್ಕೋತೀನಿ. ಇಲ್ಲಾಂತಂದರೆ ಒಂದು ದಿನದ ದಾಸೋಹ ಉಪಯೋಗಿಸ್ಕೊತಿದ್ರೇನೋ ಅಂತ ಇವಾಗ ತುಂಬ ನಾನು ಥಿಂಕ್ ಮಾಡ್ತೀನಿ. ಏಕೆಂದರೆ ನಾನು ಆ ದೇವರನ್ನ ನಂಬಿದ್ದೀನಿ. ಅವ್ರು ಯಾವ ದೇವರ ಹೆಸರು ನಂಗೆ ಹೇಳಿ ಪೂಜೆ ಮಾಡಿಸ್ಕೊಟ್ರು, ನಾನು ಆ ದೇವರ ನಂಬ್ತೀನಿ. ಆ ದೇವರ ಜೊತೆ ಯಾವಾಗಲೂ ಜೊತೆ ನಿಲ್ಲುತ್ತೆ ಅಂತ ನನಗೊಂದು ನಂಬಿಕೆ ಇದೆ. ನನ್ನ ದೇವರ ನಂಬಿಕೆ ಅಂತ ಇಡ್ತೀನಿ. ಅಂದರೆ ಇಂಥ ಫೇಕ್ ಅಂತ ನಾನು ನಂಬಕ್ಕೆ ಹೋಗ್ಬೇಡಿ. ಬಟ್ ನೀವು ನಂಬೇಡಿ. ಹಾಗೆಲ್ಲ ಹೋದ್ವಿ ಅಲ್ಲಿ
ಆಗ ಹಿಂಗಿತ್ತು ಹಂಗಿತ್ತು ಅದಕ್ಕೆ ಹಿಂಗೆಲ್ಲ ಆಯಿತು ಇನ್ನು ಪರಿಹಾರ ಮಾಡ್ಕೊಬಿಡಿ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ಪೂಜೆ ಎಲ್ಲ ಮಾಡಿದ್ರು. ನಮ್ಮ ಅಷ್ಟೊಂದು ಏನೇನೋ ಮಾಡ್ತೀವಿ ಕೊಡಿ ಅಂತೆಲ್ಲ ಅಮೌಂಟ್ ಇಸ್ಕೊಂಡು ನಿಮ್ಮ ಹೆಸರು ಹೋಮ ಮಾಡ್ತೀವಿ ಅಂತಂದರು. ಬಟ್ ನಾವು ಇಲ್ಲಿ ಇತ್ಕೊಂಡು ಅವ್ರು ಅಲ್ಲೋಗಿ ಹೋಮ ಮಾಡಿಸಿದ್ರೆ ಏನು ಪ್ರಯೋಜನ ಬರುತ್ತೆ? ಅದು ನಾವು ಇಲ್ಲ ನಾವು ಬಂದ ಬೇಕಾದ್ರೆ ಮಾಡಿಸ್ತೀವಿ ಬಿಡಿ ಅಂದರೆ ಇಲ್ಲ ನಾವೇ ಮಾಡಿಸ್ತೀವಿ ನಂಗೆ ಅಮೌಂಟ್ ಕೊಟ್ಬಿಡಿ ಅಂತ ಅಂದ್ಬಿಟ್ಟು ಸುಮ್ಮನೆ ದುಡ್ಡನ್ನೆಲ್ಲ ಕಿತ್ಕೊಂಡು ಹೋದರು. ಅದಕ್ಕೆ ನಾನು ನಿಮಗೊಂದು ಹೇಳ್ತಿರೋದು ಏನಂತಂದರೆ, ಒಬ್ರಿಗೆ ನಮ್ಮ ವಿಷಯನ ಹೇಳೋದಕ್ಕಿಂತ ಫಸ್ಟು ಥಿಂಕ್ ಮಾಡಿ ನಾವು ವಿಷಯ ಕುತ್ಕೊಂಡು ಹೇಳಬೇಕಾ ಹೇಳಬಾರ್ದಂತ. ಯಾಕೆಂತಂದರೆ ಯಾರಿಗೂ ಗೊತ್ತಿರಲ್ಲ ಯಾರ ಲೈಫ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ನಮ್ಮ ಭವಿಷ್ಯ ಹೇಳ್ತಾರಲ್ವ, ನಿಮ್ಮ ಭವಿಷ್ಯಕ್ಕೆ ಹಿಂಗಾಗಿದೆ ಮತ್ತು ಅವ್ರ ಭವಿಷ್ಯ ಗೊತ್ತಿರ್ತಾರೆ, ಗೊತ್ತೇ ಇರೋದಿಲ್ಲ. ಅದೆಲ್ಲ ಜನಗಳು ನಾವು ಹೇಗೆ ಮಾಡ್ಬಿಡ್ತೀವಿ ಅಂತಂದರೆ ಅವರೇನೋ ನಮ್ಮ ಲೈಫಲ್ಲಿ ಅಂತ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತಾರೆ. ಆಗ ನಾವು ಅಂದ್ಕೊಳ್ಳೋದು ಒಂದೇ, ಓ ಇಲ್ಲ ಅವ್ರು ಹೇಳಿದ್ರಲ್ವ ಅದು ನಿಜ ಆಗ್ಬಿಡುತ್ತೇನೋ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ನನಗೂ ಹಂಗೆ ಆಗಿದ್ದು. ನಾನು ಅಷ್ಟು ನಂಬಕ್ಕೆ ನಾನು ಮನೆ ಬದಲ ಸೇರ್ಸೋಕ್ಕೆ ಹೋಗಲ್ಲ ಅವರನ್ನು. ನನಗೇನು ಆ ಕಡೆಗೆ ವಾಪಸ್ ಕಳಿಸಿರ್ತೀನಿ. ನಾವು ಒಳಿಕೋನ ಕರ್ಕೊಳ್ಳಲ್ಲ, ನಾನು ಕಾಂಪೌಂಡಿಂದ ಒಳಿಕೋ ಕರ್ಕೊಳ್ಳಲ್ಲ, ಬರಬೇಡಿ ಅಂತ ಹೇಳ್ಬಿಡ್ತೀನಿ ನಾನು ಅವರಿಗೆ. ಅವ್ರಾಗ ಬೈಕೊಂಡೆ ಹೋದ್ರೆ ನಾನು ಸುಮ್ಮನೆ ತಲೆ ಕೆಡಿಸ್ಕೊಳಕ್ಕೆ ಅವ್ರಿಗೆ ಬೈಕೊಂಡೆ ಬೈಕೊಂಡೆ ಹೋಗಿ ಹೇಳಿ ಬರ್ತಾರಲ್ವ, ಅದ್ರ ಬದಲು ನಾವು ಯಾವುದೋ ಟೆಂಪಲ್ಗೆ ಹೋಗ್ತೀವಲ್ವ ಅದೇ ಅಲ್ಲ ಅಮೌಂಟ್ ಅದನ್ನ ಹಾಕ್ಬಿಟ್ಟು ಬರ್ಬೋದು. ಇವ್ರಿಗೆ ಸುಮ್ಮನೆ ಅನವಶ್ಯಕ ಖರ್ಚು ಮಾಡೋ ಬದಲು ನಾವು ಅದೇ ಪ್ಲೇಸಿಗೆ ಹೋಗಿ ಆ ದೇವ್ರ ಗುಂಡಿಗಾರು ಹಾಕ್ಬಿಟ್ಟು ಬಂದರೆ ಅದೇನಕ್ಕಾರ ಉಪಯೋಗಿಸ್ಕೊತಾರೆ ಅಲ್ಲಿ ಇರೋ ಕಮಿಟಿಗಳಲ್ವ. ನಾವು ಅಲ್ಲಿ ಯೂಸ್ ಮಾಡಿದ ಅಮೌಂಟು ಸುಮ್ಮನೆ ಹೇಳಬಾರ್ದು ಎಷ್ಟು ಏನು ಅಂತ ಅಂದ್ಬಿಟ್ಟು. ನಿಜವಾಗಿ ಇವತ್ತು ನೆನ್ಕೊಂಡ್ರೂ ನಾನಿರೋ ಪರಿಸ್ಥಿತಿ ನಮಗಿರೋ ಇದರಲ್ಲಿ ಸಿಚುವೇಷನಲ್ಲಿ ಆ ದುಡ್ಡು ತುಂಬಾ ದೊಡ್ಡ ಅಮೌಂಟು ಅಂತ ಅನ್ಬೋದು. ಅಂದರೆ ಹೈಫೈ ಮಾಡೋರಿಗೆ ಲೈಫ್ ಮಾಡೋರಿಗೆ ಅದು ಏನಕ್ಕೂ ಸಮ ಅಲ್ಲ. ಬಟ್ ನಮಗದು ತುಂಬಾ ಇಂಪಾರ್ಟೆಂಟ್. ನಾನು ಖರ್ಚು ಮಾಡಿದ ಅಮೌಂಟ್ ಅವತ್ತು ನಾನು ಸುಮ್ಮನೆ ತೊಗೊಂಡೋಗಿ ಅದೇ ನಂತರಲ್ಲ ಕುರಿ ಹಳ್ಳಕ್ಕೆ ಬಿತ್ತು ಅಂತ ಹಂಗೆ ನಾನು ಹೋಗ್ಬಿಟ್ಟು ಆ ಯಪ್ಪನ ಮಾತು ನಾನು ನಂಬಿ ನಾನು ಮೋಸ ಹೋದೆ. ಹಂಗೆ ನೀವು ಯಾರೂ ಹೋಗಬೇಡಿ. ಅವ್ರು ಬಂದುಬಿಟ್ಟು ನಿಮ್ಮ ಜಾತಕ ನೋಡ್ಬಿಟ್ಟು ಹೇಳ್ತೀವಿ, ನಿಮ್ಮ ಭವಿಷ್ಯ ಹೇಳ್ತೀವಿ ಅಂತಂದರೆ ಅವ್ರಿಗೆ ಅವ್ರ ಭವಿಷ್ಯ ಗೊತ್ತಾ, ನಮ್ಮ ಭವಿಷ್ಯ ಕುತ್ಕೊಂಡು ಹೇಳಕ್ಕೆ ಬರ್ತಾರೆ ಅವರು. ಎಲ್ಲ ವಿಧಿಯಾಟದ ಮುಂದೆ ಯಾವುದೂ ಇಲ್ಲಿ ಲೆಕ್ಕಕ್ಕಿಲ್ಲ. ವಿಧಿ ಏನು ಮಾಡಿ ಬರ್ತು ಕಳಿಸಿರ್ತೋ ಅದು ವಿಧಿಯಾಟ ನಾವು ನಡಿಲೇಬೇಕು. ನಾವು ವಿಧಿ ಇರುತ್ತೆ ನಾವು ಆಗಲೇ ನಾವು ಕಾಲ ಹೋಗಬೇಕು ಹೊರತು ನಮ್ಮ ಆಸೆ ಹಂಗೆ ಯಾವುದೇ ರೀತಿಯಲ್ಲಿ ನಡೆಯಲ್ಲ. ಮತ್ತು ಅವ್ರುಗಳೆಲ್ಲ ನಮ್ಗೆ ಹತ್ರ ಬಂದು ಅಭಿಷೇಕ ನುಡಿಯಂಗಿದ್ದಿದ್ರೆ ಏನಕ್ಕಲ್ವ ಇಷ್ಟು ನನಗೊಂದು ಸಣ್ಣದಾಗಿ ಹೇಳಬೇಕಿತ್ತು. ಅದಕ್ಕೆ ನಾನು ಹೇಳಿದ್ದೀನಿ, ಈ ಸನ್ಯಾಸಿಗಳನ್ನ ನಂಬಿ ಮತ್ತು ನಿಮ್ಮ ಹೆಸರು ಪೂಜೆ ಮಾಡಿಸಿ ಅದು ಮಾಡಿಸಿ ಬಂದಿರ್ತಾರಲ್ಲ ಬರ್ಡೆ ಹಂಗೆಲ್ಲ ಮಾಡಿಸಿದ್ರೆ ನೀವೇ ಒಂದು ದೇವಸ್ಥಾನಕ್ಕೆ ಹೋಗಿ ಮಾಡಿಸಿ ಅಲ್ಲಿಂದ ಬನ್ನಿ. ಆಗ ನಿಮಗೊಂದು ಕಣ್ಣಲ್ಲಿ ನೋಡಿ ತೃಪ್ತಿ ಇರುತ್ತೆ ಮತ್ತು ಮನಸ್ಸು ನೆಮ್ಮದಿ ಇರುತ್ತೆ. ಇಂಥ ಫೇಕ್ ಜನಗಳನ್ನೆಲ್ಲ ನಂಬಿಬಿಟ್ಟು ಹೋಗಬೇಡಿ. ಮತ್ತು ಇನ್ನೊಂದು ಅವತ್ತು ನಲ್ಲಿ ನಡೆದು ಪೂಜೆಲ್ಲ ಆದಮೇಲೆ ಅವ್ರು ಏನು ಹೇಳಿದ್ರು ಅಂದರೆ, ನನಗೆ ಬಂದರೆ ಅವ್ರ ಮೇಲೆ ದೇವ್ರು ಬರುತ್ತೆ ಅಂತ ಹೇಳಿದರು. ನಾನು ದೇವ್ರು ಬರೋದು ನಂಬ್ತೀನಿ, ಬಟ್ ಆ ಯಪ್ಪನಿಗೆ ಬಂದಿತ್ತಲ್ಲ ಅದನ್ನು ನಾನು ಖಂಡಿತ ನಾನು ನಂಬಲ್ಲ. ಏಕೆ ಅಂತಂದರೆ ನಾನು ತುಂಬ ಕಡೆ ನೋಡಿದ್ದೀನಿ. ಈಗ ದೇವಸ್ಥಾನಕ್ಕೆ ಹೋಗಿದ್ದಾಗ ಒಬ್ಬೊಬ್ರು ಮೈ ಮೇಲೆ ದೇವ್ರು ಬರುತ್ತಲ್ವ, ಒಬ್ಬೊಬ್ಬರು ನಂಬಲ್ಲ ಅದನ್ನು. ಮೈ ಮೇಲೆ ದೇವ್ರು ಬರುತ್ತೆ ಅಂದರೆ ನಂಬಲ್ಲ, ಬಟ್ ಅದು ನಾನು ತುಂಬ ನಂಬ್ತೀನಿ ಅದನ್ನು. ಇಲ್ಲ ಅಂತ ಹೇಳೋಕ್ಕೆ ನಂಗೆ ಸಾಧ್ಯನೇ ಇಲ್ಲ. ಏಕೆಂದರೆ ನಂಗೆ ಎಷ್ಟೋ ನನಗೊಂದು ಆ ಥರ ನಾನು ಆ ಥರ ಹೋಗಿದ್ದೀನಲ್ವ ನಾನು ಅಂಥ ದೇವ್ರ ಪ್ಲೇಸ್ಗೆ ನಾನು ನೋಡಿದ್ದೀನಲ್ವ. ಹಂಗೆ ನನಗೆ ಮೈ ಮೇಲೆ ದೇವ್ರು ಬಂದಿದ್ದಂಗೆ ತುಂಬ ನನಗೆ ಹೆಲ್ಪೇ ಮಾಡಿದೆ ಅಂತ ಅಂತೀನಿ. ಒಂದೇನೋ ನನ್ನ ಲೈಫಲ್ಲಿ ಬ್ಯಾಡ್ ಆಗಿರ್ಬೋದೇನೋ, ಬಟ್ಟು ಬ್ಯಾಡ್ ಒಂದಾಗಿದ್ದರೆ ಪ್ಲಸ್ಸು ತುಂಬಾ ಆಗಿದೆ ನನ್ನ ಲೈಫ್ ಒಳಗಡೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಅದು ಅವತ್ತು ಅವರು ಹೇಳಿದರು ನನಗೆ ಬರುತ್ತೆ ಅಂತಂದರು ಅವರು. ಬಟ್ ಅವ್ರ ವಾಯ್ಸ್ ಹೇಗಿತ್ತು ಅಂತಂದರೆ ನಿಜವಾಗ್ಲೂ ದೇವ್ರ ಭರೋಸ ಹಂಗೆ ಆ ಥರ ಮಾತಾಡೋದಿಲ್ಲ. ಬಟ್ ಅವ್ರು ಆ ಥರ ಮಾತಾಡಿದ್ರು. ನನಗೆ ಆವಾಗಲೇ ಅಲ್ಲಿ ಅನ್ನಿಸ್ತು ಇವರು ಒಂಥರ ಏನೋ ಫೇಕ್ ಅಂತ ಅನ್ನಿಸ್ತು ನನಗೆ. ಬಟ್ ಏನು ಮಾಡಲಿ ಅದನ್ನು ನೆಂಬಿಟ್ಟು ಬಂದೆ. ಬಟ್ ಈಗ ನನಗೆ ಅರ್ಥ ಆಯ್ತದ್ದು. ನಾನು ತುಂಬ ಕಡೆ ನೋಡಿರ್ತೀನಲ್ವ, ನನಗೆ ಅದರಿಂದ ಹೇಳ್ತಿರೋದು ನಾನು. ಯಪ್ಪ ನನ್ನ ಮೇಲೆ ದೇವ್ರು ಬರ್ತೇನೆ ಒಂದು ಕುತ್ಕೊಂಡು ಏನು ಬೇಕೋ ಕೇಳ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಏಕೆಂತಂದರೆ ನನಗೊಂದು ಡೌಟ್ ಅಲ್ಲಿಗೆ ಏನಕ್ಕೆ ಬರ್ತಾಯಿತ್ತು ಅಂದರೆ, ಅವರು ನನ್ನ ಹತ್ರ ಒಂದು ಮನೆಗೆ ಕೂತ್ಕೊಂಡು ಏನೋ ನನ್ನ ಫೋನಲ್ಲಿ ನನ್ನ ಜೊತೆ ಡಿಸ್ಕಸ್ ಮಾಡಿದರು. ಆ ಡಿಸ್ಕಸ್ ಮಾಡಿದ ವಿಷಯ ಅವ್ರ ಮೇಲೆ ದೇವ್ರು ಬಂತು ಅಂತ ಹೇಳಿದಾಗ ಬರುತ್ತಲ್ಲ, ಅದು ನನಗೆ ಡೌಟ್ ಬಂತು. ಏಕೆ ಅಂತಂದರೆ ವಾಗ್ದಾನ ಕೊಡೋದ್ರು ಇರುತ್ತಲ್ವ, ದೇವ್ರು ಬಂದು ವಾಗ್ದಾನ ಕೊಡುತ್ತಲ್ವ, ಆ ಸೆಂಟೆನ್ಸ್ಗಳೇ ಬೇರೆ ಇರುತ್ತೆ. ಅವರು ಅದಕ್ಕಿಂತ ಫಸ್ಟ್ ಮಾತಾಡಿರ್ತಾರಲ್ಲ ನೋಡಿ, ಅದ್ರದ್ದು ವಾಗ್ದಾನನೇ ಬೇರೆ ಇರುತ್ತೆ ಅಲ್ವಾ. ಇಲ್ಲಿ ಎರಡೂ ನನಗೆ ಒಂದು ಈಕ್ವಲ್ ಅಂತ ಅನ್ನಿಸ್ತು. ಅಲ್ಲಿ ಮಾತುಗಳು ಬಂದಾಗ ಡಿಫ್ರೆಂಟಾಗಿ ಬರಲಿಲ್ಲ. ಅಲ್ಲಿ ಅವರು ಫಸ್ಟು ಕುತ್ಕೊಂಡು ಏನು ನನ್ನ ಜೊತೆ ಮಾತಾಡಿದರು ಅದೇ ಥರ ಇಲ್ಲೂ ಸಹ ಮಾತಾಡಿದ್ರು. ನಮಗೆ ದೇವ್ರ ಬಂದು ನಮ್ಗೆ ಮಾತಾಡಿದ್ರು. ನಂಗೆ ಅಲ್ಲಿ ಸ್ವಲ್ಪ ಎಲ್ಲೋ ಡೌಟ್ ಬಂತು. ಅದಕ್ಕೋಸ್ಕರ ಹೇಳ್ತೀನಿ, ಮನೆ ಮುಂದೆ ಬರೋ ಸನ್ಯಾಸಿಗಳನ್ನ ನಂಬೇಡಿ. ಬಟ್ ಆಮೇಲೆ ಇನ್ನೊಂದು ಏನಂತಂದರೆ ಇಂಪಾರ್ಟೆಂಟ್ ಅಂದರೆ, ನಿಮ್ಮ ಲೈಫಲ್ಲಿ ನಡೆದಿರೋದ ಅಂಥವ್ರ ಜೊತೆ ಹೇಳೋದಕ್ಕಂತೂ ಹೋಗಲೇಬೇಡಿ. ಏಕೆಂದ್ರೆ ನಮ್ಮ ಲೈಫಲ್ಲಿ ನಡೆದಿರೋ ಒಂದು ಪ್ಲಸ್ ಅದನ್ನು ಹಿಡ್ಕೊಬಿಟ್ಟು ಅವರು ಅದನ್ನು ಇನ್ನೂ ದುಪ್ಪಟ್ಟು ಮಾಡ್ಕೊಂಡು ಹೆಚ್ಚಿಸ್ಕೊತಾರೆ. ಅದಕ್ಕೋಸ್ಕರ ಹೇಳ್ಕೊತಾ ಇದ್ದೀನಿ, ಈ ಥರ ಮಾಡೋದಕ್ಕೆ ದಯವಿಟ್ಟು ನೀವು ಯಾರೂ ಹೋಗಬೇಡಿ.
ಇಷ್ಟನ್ನು ಹೇಳ್ತಾ ನಾನು ಇಲ್ಲಿಗೆ ನನ್ನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಸಿಗ್ತೀನಿ ಒಂದು ಹೊಸ ವೀಡಿಯೋದೊಂದಿಗೆ ಅಥವಾ ವ್ಲಾಗೊಂದಿಗೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಂಗೆ ಸಪೋರ್ಟ್ ಮಾಡ್ತಾಯಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಮತ್ತೆ ಸಿಗ್ತೀನಿ. ಓಕೆನಾ? ಬಾಯ್.